ಬಡ ಕುಟುಂಬದ ಕಷ್ಟಗಳು ಪಾರ್ಟ್ 1. ಒಂದೂರಲ್ಲಿ ಚಂದ್ರಯ್ಯ ಚಂದ್ರಮ್ಮ ಅನ್ನೋ ಇಬ್ರು ಗಂಡ ಹೆಂಡತಿ ಇರ್ತಿದ್ರು. ಅವರಿಗೆ ಇಬ್ರು ಮಕ್ಕಳು. ಚಂದ್ರಯ್ಯನಿಗೆ ಯಾವುದೇ ತರಹದ ಆಸ್ತಿ ಭೂಮಿ ಇರಲಿಲ್ಲ. ಇರೋದಕ್ಕೆ ಮನೆ ಕೂಡ ಇಲ್ಲದೆ ರೋಡ್ ಪಕ್ಕದಲ್ಲೇ ಗುಡಿಸಲು ಹಾಕೊಂಡು ಆ ಗುಡಿಸಲಿನಲ್ಲೇ ಇರ್ತಿದ್ದಾರೆ. ಅವರ ಮನೆಯಲ್ಲಿ ತಿನ್ನಕ್ಕೆ ಊಟ, ಹಾಕೊಳ್ಳಕ್ಕೆ ಮಕ್ಕಳಿಗೆ ಸರಿಯಾದ ಬಟ್ಟೆ ಕೂಡ ಇರ್ತಿರ್ಲಿಲ್ಲ. ಚಂದ್ರಯ್ಯ ಚಂದ್ರಮ್ಮ ಇಬ್ರು ಯಾವ ಕೆಲಸ ಸಿಕ್ಕಿದ್ರು ಆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಬರಕ್ ಮುಂಚೆ ಮಕ್ಕಳಿಗೆ ತಿನ್ನೋಕೆ ಏನಾದ್ರೂ ತಗೊಂಡ್ಬರ್ತಾ ಇದ್ರು. ಯಾವತ್ತಾದ್ರೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇನ್ನು ಅವತ್ತು ಅವರಿಗೆ ಉಪವಾಸ. ಹಾಗೆ ತುಂಬಾ ಕಷ್ಟಗಳಿಂದ ಅವರ ದಿನಗಳು ಕಳೀತಾ ಇದ್ವು. ಒಂದಿನ ಚಂದ್ರಯ್ಯ ಚಂದ್ರಮ್ಮ ಇಬ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ದೊಡ್ಡ ಮಗ ಭಾನುನ ಕರೆದು, ಭಾನು, ನಾನು ನಿಮ್ಮಪ್ಪ ಕೆಲ್ಸಕ್ಕೆ ಹೋಗ್ತಿದೀವಿ, ತಮ್ಮನ ಚೆನ್ನಾಗಿ ನೋಡ್ಕೋ. ಆಯ್ತಮ್ಮ, ಹುಷಾರು, ಎಲ್ಲೂ ಹೋಗ್ಬೇಡಿ ಅಂತ ಅಲ್ಲಿಂದ ಹೊರಟ್ರು. ಇಬ್ರು ರೋಡಿಗೆ ಬಂದ್ರು. ಅಲ್ಲಿ ತುಂಬಾ ಜನ ಕೂಲಿ ಕೆಲಸಕ್ಕೋಸ್ಕರ ಎದುರು ನೋಡ್ತಿದ್ರು. ಕೆಲಸ ಮಾಡೋರು ಬೇಕಾದವರು ಗಾಡಿಯಲ್ಲಿ ಬಂದು ಅವರು ಎಂತ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು, ಎಷ್ಟು ಜನ ಬೇಕೋ ಅಷ್ಟು ಜನನ ಅವರು ಮೊದಲೇ ಕರ್ಕೊಂಡು ಹೋಗ್ತಿದ್ರು. ಒಂದಿನ ಎಲ್ಲಾರ್ಗೂ ಕೆಲಸ ಸಿಕ್ತಿತ್ತು. ಒಂದಿನ ಯಾರಿಗೂ ಕೆಲಸ ಸಿಗದಿದ್ರೆ ಮನೆಗೆ ತಿರುಗಿ ಹೋಗ್ತಿದ್ರು. ಹಾಗೆ ಚಂದ್ರಯ್ಯ ಚಂದ್ರಮ್ಮ ಇಬ್ರು ಕೆಲಸ ಕೊಡೋರಿಗೋಸ್ಕರ ನೋಡ್ತಿದ್ರು. ಅವಾಗ ಒಬ್ರು ದೊಡ್ಡ ಮನುಷ್ಯರು ಸ್ಕೂಟಿಯಲ್ಲಿ ಬಂದು, ಏನಯ್ಯ, ನಮ್ಮನೆಯಲ್ಲೊಂದು ಕೆಲಸ ಇದೆ, ಬರ್ತೀರಾ? ಹಾಂ ಸರ್, ಬರ್ತೇನೆ. ಏನು ಕೆಲಸ ಮಾಡಬೇಕಾಗಿದೆ? ಅಂಗಳದಲ್ಲಿ ಹುಲ್ಲಿದೆ, ಅದನ್ನು ತೆಗಿಬೇಕಾಗಿದೆ. ಇಬ್ಬರ ಕೆಲಸವಿದೆ. ಹಾಂ ಸರ್, ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಬರ್ತೇವೆ. ಹಾಂ ಸರಿ, ಆಟೋ ಹತ್ತಿ ಅಡ್ರೆಸ್ಗೆ ಬಂದ್ಬಿಡಿ ಅಂತ ಅಡ್ರೆಸ್ ಕೊಟ್ಟು ಹೊರಟ್ರು. ಅವರ ಹಿಂದೆನೆ ಚಂದ್ರಯ್ಯ ಚಂದ್ರಮ್ಮ ಇಬ್ರು ಹೋದ್ರು. ಹೋದಾಗ್ಲಿಂದ ನಿಲ್ಲಿಸ್ದೇನೆ ಕೆಲಸ ಮಾಡ್ತಾ ಇದ್ರು. ಆ ದೊಡ್ಡ ಮನುಷ್ಯರು ಇವ್ರ ಹತ್ರ ಬಂದು, ಅಣ್ಣ, ಏನು ತಿನ್ನೋದು ಕೂಡ ಇಲ್ವಾ? ಬಂದಾಗಿಂದ ಬರೀ ಕೆಲಸನೇ ಮಾಡ್ತಾ ಇದ್ದೀರಾ? ಬೇಡ ಸರ್, ಬೆಳಿಗ್ಗೆ ಹಾಗೂ ರಾತ್ರಿ ಮಾತ್ರ ತಿನ್ನೋದು. ಅಂದ ಕೂಡ್ಲೆ ದೊಡ್ಡ ಮನುಷ್ಯ ಆಶ್ಚರ್ಯದಿಂದ, ತಿನ್ನೋಕೆ ಊಟ ಇಲ್ಲ ಅಂತ ಹೇಳೋ ಬದಲು ನೀವು ಎರಡೇ ಹೊತ್ತು ಊಟ ಮಾಡೋದು ಹೇಳ್ತಾ ಇದ್ದೀರಾ? ಬನ್ನಿ, ನಾನು ಕೊಡ್ತೇನೆ. ಬೇಡ ಸರ್, ಇವತ್ತಿಂದ್ರೆ ನಾಳೆನೂ ಈ ಹೊತ್ತಲ್ಲೇ ಹಸಿವಾಗುತ್ತೆ. ನಾಳೆ ನಿಮ್ಮ ಥರ ಕೊಡೋರು ಯಾರು ಇರಲ್ವಲ್ವಾ? ಬೇಡ ಸರ್, ನಾವು ಕೆಲಸ ಬೇಗ ಮುಗಿಸಿ ಮನೆಗೆ ಹೋಗ್ತೀವಿ, ಮಕ್ಕಳು ಕಾಯ್ತಾ ಇರ್ತಾರೆ. ಆಯ್ತು, ನಿಮ್ಮ ಇಷ್ಟ ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು. ಚಂದ್ರಯ್ಯ ಚಂದ್ರಮ್ಮ ಇಬ್ರು ಕೆಲಸ ಮಾಡ್ತಾ ಇದ್ರು. ಕೆಲಸ ಎಲ್ಲ ಮುಗಿದ್ಮೇಲೆ ಆ ದೊಡ್ಡ ಮನುಷ್ಯರ ಹತ್ರ ಬಂದು ಕಾಸು ತಗೊಂಡು ಹೋಗುವಾಗ ಆ ದೊಡ್ಡ ಮನುಷ್ಯ, ಇಟ್ಕೊಳ್ಳಿ, ಈ ಹಣ್ಣು ನಿಮ್ಮ ಮಕ್ಕಳಿಗೆ ಕೊಟ್ಬೇಡಿ ಅಂತ ಹೇಳಿ ಒಂದಷ್ಟು ಹಣ್ಣು ಕೊಟ್ರು. ಅದೇ ರೀತಿ ಪ್ರತಿದಿನ ಚಂದ್ರಯ್ಯ ಕೆಲ್ಸಕ್ಕೆ ಹೋಗಿ ಮಕ್ಕಳಿಗೆ ಬೇಕಾದ್ದು, ಮನೆಗೆ ಬೇಕಾದ್ದು ತಗೊಂಡು ಹೋಗ್ತಿದ್ದ. ಅವರು ದಿನ 2 ಹೊತ್ತು ತಿಂದು ಮಕ್ಕಳಿಗೆ ಮಾತ್ರ 3 ಹೊತ್ತು ಊಟ ಕೊಡ್ತಿದ್ರು. ಹಾಗೆ ದಿನಗಳು ಕಳೀತಾ ಇದ್ವು. ಒಂದಿನ ಚಂದ್ರಯ್ಯ ಕೆಲ್ಸಕ್ಕೆ ಹೋಗೋಣ ಅಂತ ಹೊರಗಡೆ ಬಂದ. ಆಗ್ಲೇ ಚಿಕ್ಕ ಚಿಕ್ಕ ಮಳೆ ಹನಿ ಶುರುವಾಯ್ತು. ಅದನ್ನ ನೋಡಿ, ಅಯ್ಯೋ, ಇವತ್ತು ಮಳೆ ಬರೋ ತರ ಇದೆ, ಕೆಲ್ಸ ಸಿಗುತ್ತೋ ಇಲ್ವೋ? ಹೌದು, ಕೆಲ್ಸ ಇರ್ಲಿ, ಮಳೆ ಏನಾದ್ರೂ ಬಿತ್ತು ಅನ್ಕೊಳ್ಳಿ. ಈ ಗುಡಿಸ್ಲಲ್ಲಿರೋದು ತುಂಬಾ ಕಷ್ಟ ಆಗತ್ತೆ. ಇದ್ರ ಮೇಲೆ ಇನ್ನೊಂದ್ ಪರ್ದೆ ಹಾಕಿ ಗಟ್ಟಿಯಾಗಿ ಕಟ್ಬೇಕು. ಇಲ್ಲ ಅಂದ್ರೆ ಗುಡಿಸಲೊಳಗೆ ನೀರ್ ಬಂದ್ಬಿಡುತ್ತೆ. ಗಟ್ಟಿಯಾಗಿ ಗಾಳಿ ಬಂದ್ರೆ ಗುಡಿಸಲು ಮೇಲ್ಭಾಗನೇ ಹಾರ್ಕೊಂಡು ಹೋಗುತ್ತೆ. ಹಾ, ನೀರು ಮನೆ ಒಳಗೆ ಬರದಂತೆ ನೋಡ್ಕೋಬೇಕಾಗಿದೆ. ಮೊನ್ನೆ ನಾನೊಂದು ಬ್ಯಾನರ್ ತಂದಿದ್ದೆ ಅಲ್ವಾ, ಅದೆಲ್ಲಿದೆ? ಇಲ್ಲೇ ಇದೆ ಇರಿ ಅಂತ ಯಾರ್ದೋ ಬ್ಯಾನರ್ ಕೊಟ್ಲು. ಆ ಬ್ಯಾನರ್ ಗುಡಿಸಲ್ ಮೇಲೆ ಮುಚ್ಚಿ ಅದರ ಮೇಲಿಂದ ಹಗ್ಗ ಹಾಕಿ ಗಟ್ಟಿಯಾಗಿ ಎಳೆದು ಕೆಳಗಡೆ ಇದ್ದ ಕಲ್ಲಿಗೆ ಕಟ್ಟಿದ್ರು. ಮಳೆ ಇನ್ನೂ ಜೋರಾಗ್ತಾ ಇತ್ತು. ಜೋರಾಗಿ ಗಾಳಿ ಕೂಡ ಬೀಸ್ತಿತ್ತು. ಚಂದ್ರಯ್ಯ ಗುಡಿಸಲನ್ನ ಗಟ್ಟಿಯಾಗಿ ಕಟ್ಟಿ ಒಳಗಡೆ ಹೋಗಿ ಕೂತ್ಕೊಂಡು ಆಚೆ ಬೀಳ್ತಿದ್ದ ಮಳೆನ ನೋಡಿ, ಹಾ, ಇವತ್ತಿದು ಕಮ್ಮಿ ಆಗೋ ತರ ಇಲ್ಲ. ಅದೇ ನನಗೂ ಭಯ ಆಗ್ತಿದೆ ಅಂತ ಇಬ್ರು ಸೇರಿ ಮಕ್ಕಳ ಜೊತೆ ಗುಡಿಸಲು ಒಳಗಡೆ ಇದ್ದಾರೆ. ಹೊರಗಡೆ ತುಂಬಾ ಜೋರಾಗಿ ಮಳೆ ಬೀಳ್ತಿದೆ, ಗಾಳಿ ಬೀಸ್ತಿದೆ. ಹಾಗೆ ಆ ದಿನವೆಲ್ಲ ಮಳೆ ಬೀಳ್ತಾನೇ ಇತ್ತು. ರಾತ್ರಿ ಆಯ್ತು. ಬೆಳಗಿಂದ ಮಳೆ ಬರ್ತಾನೆ ಇದೆ. ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಮಳೆ ನಿಂತಿದ್ರೆ ಚೆನ್ನಾಗಿರ್ತಿತ್ತು ಅಂತ ದೇವ್ರನ್ನ ಬೇಡ್ಕೊಂಡು ಮಲ್ಕೊಂಡ್ರು. ಅರ್ಧ ರಾತ್ರಿ ಹಾಕ್ತಿದ್ದಾಗೆ ಗುಡಿಸಲ ಮೇಲಿಂದ ಒಂದೊಂದೇ ಹನಿ ಮಲ್ಕೊಂಡಿದ್ದ ಚಂದ್ರಯ್ಯ ಮೇಲೆ ಬೀಳ್ತಿತ್ತು. ಆ ನೀರು ಬೀಳ್ತಿದ್ದಂಗೆ ನಿದ್ದೆಯಿಂದ ಚಂದ್ರಯ್ಯ ಎದ್ದು ನೋಡ್ದ. ಗುಡಿಸಲಿನ ಮೇಲ್ಹುದಿಕೆ ಗಾಳಿಗೆ ಹಾರೋಗಿತ್ತು. ತೂತುಗಳಿಂದ ಮಳೆ ಹನಿ ಬೀಳ್ತಾ ಇತ್ತು. ಆ ಮಳೆ ಹನಿಗಳು ಬೀಳ್ತಿರೋ ಜಾಗದಲ್ಲಿ ನೀರು ಕೆಳಗೆ ಬೀಳ್ದೆ ಇರೋ ಹಾಗೆ ಬಕೆಟ್ಗಳು, ಪಾತ್ರೆಗಳು ಇಡ್ತಿದ್ದ. ನೀರು ಬೀಳ್ದೆ ಇರೋ ಜಾಗಕ್ಕೆ ಹೋಗಿ ಹಾಗೇ ಮಲಗ್ಬಿಟ್ಟ. ಬೆಳಗಾಯ್ತು, ಆದ್ರೂ ಮಳೆ ನಿಲ್ಲಿಲ್ಲ. ಚಂದ್ರಮ್ಮ ಚಂದ್ರಯ್ಯನ ಎಬ್ಬಿಸಿ, ರಾತ್ರಿ ಎಲ್ಲ ಹೀಗೆ ಕೂತಿದ್ರಾ
ಹಾ, ಮಳೆ ಕಮ್ಮಿ ಆಯ್ತಾ? ಎಲ್ಲಿ 1 ವಾರ ಚಂಡಮಾರುತ ಅಂತೆ. 1 ವಾರ? ಈ ಮಳೆಯಲ್ಲಿ ಏನ್ ಕೆಲಸ ಸಿಗುತ್ತೆ? ಕೆಲ್ಸ ಸಿಗೋದಿರ್ಲಿ, ಅಸಲು ರೋಡ್ ಮೇಲೆ ಹೋಗಕ್ಕೆ ಆಗಲ್ವಂತೆ. ರೋಡ್ಗಳೆಲ್ಲ ನೀರಿಂದ ತುಂಬೋಗಿದೆ ಅಂತ ಇವಾಗ ತಾನೇ ಆ ದೊಡ್ಡ ಬಿಲ್ಡಿಂಗ್ ಅಲ್ಲಿರೋ ಮೇಡಮ್ ಹೇಳ್ತಿದ್ರು. ರೋಡ್ನಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಕೆಲಸ ಮಾಡದೆ ಇರೋಕ್ಕಾಗುತ್ತಾ? ನೀನಿಲ್ಲು, ನಾನೇನಾದ್ರೂ ಹುಡುಕ್ತೇನೆ, ನೀನು ಇಲ್ಲೇ ನಿಂತಿರು, ನಾನು ಹೋಗಿ ಬರ್ತೇನೆ. ಈ ಮಳೆಯಲ್ಲಿ ಎಲ್ಲೋಗ್ತಿರ್ರಿ? ಬೇಡ ಬೇಡ ಏನಾಗಲ್ಲ, ನಾನು ಬರ್ತೇನೆ, ನಿಲ್ಲು. ಅಂತ ಮನೆಯಲ್ಲಿರೋ ಗೋಣಿ ಚೀಲ ತಲೆ ಮೇಲೆ ಹಾಕೊಂಡು ಅಲ್ಲಿಂದ ಹೊರಟ. ರೋಡ್ ಮೇಲೆ ನಡೀತಾನೇ ಇದ್ದ. ಎಲ್ಲಿ ನೋಡಿದ್ರು ನೀರೇ, ಮಳೆ ಬೀಳ್ತಾನೇ ಇದೆ. ಶಾಪ್ಗಳೆಲ್ಲ ಬಂದ್, ರೋಡಲ್ಲಿ ಕೂಡ ಜನ ಯಾರು ಇಲ್ಲ. ಮಳೆಯಲ್ಲಿ ತಿರುಗಿ ತಿರುಗಿ ಪೂರ್ತಿ ನೆಂದು ಹೋದ ಚಂದ್ರಯ್ಯ ತಿರುಗಿ ವಾಪಸ್ ಬಂದು ಅವನ್ ಗುಡಿಸಿಲ ಹತ್ರ ಬಂದ. ಏನಾಯ್ತ್ರಿ? ಏನ್ ಲಾಭನೂ ಆಗಿಲ್ಲ ಅಂತ ಒಳಗಡೆ ಹೋದ. ಮನೇಲಿ ಏನೆಲ್ಲ ಸಾಮಗ್ರಿಗಳಿವೆ? 4 ದಿನಕ್ಕೆ ಸರಿಯೋಗೋಷ್ಟು ಅಕ್ಕಿ ಇದೆ. ಆಯ್ತು, ನಾವು 1 ಹೊತ್ತು ಊಟ ಮಾಡೋಣ, ಮಕ್ಳಿಗೆ 2 ಹೊತ್ತು ಕೊಡೋಣ. ವಾರ ಪೂರ್ತಿ ಬರ್ಬೇಕಲ್ವಾ? ಸರಿ ಅಂತ ಹೇಳಿದ್ಲು. ಹಾಗೆ ಅವರು 1 ಹೊತ್ತು ತಿನ್ಕೊಂಡು ಮಕ್ಕಳಿಗೆ 2 ಹೊತ್ತು ಇಡ್ತಿದ್ರು. ಹಾಗೆ 1 ದಿನ, 2 ದಿನ, 3 ದಿನ ಕಳೀತು. ಅವರ ಗುಡಿಸಲಿಗೆ ನೀರ್ ಬಂತು. ನೀರಲ್ಲೇ ಇದ್ಕೊಂಡು ಜಾಸ್ತಿ ಆಗಿದ್ದ ನೀರನ್ನ ಬಕೆಟ್ ಅಲ್ಲಿ ಎತ್ತಿ ಆಚೆ ಹಾಕ್ತಾ ಇದ್ರು. ದಿನಗಳು ಕಳೀತಾ ಇದ್ದ ಹಾಗೆ ಇಬ್ಬರ ಶಕ್ತಿ ಕಡಿಮೆ ಆಗ್ತಿತ್ತು. ಮಕ್ಕಳು ಕೂಡ 2 ಹೊತ್ತು ತಿಂದು ತಡ್ಕೊಳ್ದೆ ಹೋಗ್ತಿದ್ರು. ಹಾಗೆ ಈ ಮಳೆ ನಿಲ್ಲೋ ಆಗಿಲ್ವಲ್ರಿ. ದೇವ್ರನ್ನ ನೋಡಿದ್ಯಲ್ವ ಚಂದ್ರಮ್ಮ, ಎಷ್ಟು ಕಷ್ಟ ಕೊಡ್ತಿದ್ದಾನೆ. ಇರ್ಲಿಕ್ಕೆ ಮನೆ ಇಲ್ಲ, ತಿನ್ನೋಕೆ ಊಟ ಇಲ್ಲ. ಕಷ್ಟಪಟ್ಟು ದುಡಿತಾ ಇದ್ರು ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋಕೆ ಇಂಥ ಮಳೆಯನ್ನು ಕೊಡ್ತಾ ಇದ್ದಾನೆ. ಬಂಗ್ಲೆಯಲ್ಲಿರುವವ್ರಿಗೆ ಈ ಮಳೆ ಒಳ್ಳೇದಾಗ್ಬೋದು, ನಂತರ ಗುಡಿಸಲಿನಲ್ಲಿರುವವ್ರಿಗೆ ಈ ಮಳೆ ತುಂಬಾ ಕಷ್ಟಗಳನ್ನು ಕೊಡುತ್ತೆ. ನಾವೇನ್ ಮಾಡಕ್ಕಾಗತ್ರಿ? ಆ ದೇವ್ರ ಆಡ್ಸೋ ಬೊಂಬೆಗಳಲ್ವಾ, ಹಿಂಗ ಆಡ್ಸಿದ್ರೆ ಹಂಗ ಆಡ್ಬೇಕು ಅಂತ ದುಃಖ ಪಡ್ತಾ ಇದ್ಲು. ಹಾಗೆ 1 ವಾರ ಕಳೀತು. ಮಳೆ ಕಮ್ಮಿ ಆಗಿತ್ತು. ಮನೇಲಿ ಇವಾಗ ತಿನ್ನಕ್ಕೆ ಏನೂ ಇರ್ಲಿಲ್ಲ. ಮಳೆ ಕಮ್ಮಿ ಆಗ್ತಿದ್ದಂಗೆ ಚಂದ್ರಯ್ಯ ಕೆಲ್ಸಕ್ಕೋಸ್ಕರ ರೋಡಿಗೆ ಬಂದ. ಹಾಗೆ ರೋಡಲ್ಲಿ ನಡೀತಾ ಇರುವಾಗ ಅವತ್ತು ಕೆಲ್ಸ ಕೊಟ್ಟ ದೊಡ್ಡ ಮನುಷ್ಯರು ಎದುರಿಗೆ ಬಂದು, ಇವತ್ತು ಕಾಣಲು ಸಿಕ್ಕಿಯ ನೀನು? ಯಾವಾಗಿಂದ ಮಳೆ ಆಗ್ತಿದೆ ಅಲ್ಲಿಂದ ಹುಡುಕ್ತಾ ಇದ್ದೀನಿ ನಾನು. ಏಕೆ ಸರ್, ನಮ್ಮ ಕೆಲಸದಲ್ಲಿ ಏನಾದರೂ ತಪ್ಪು ನಡೆದಿದ್ಯಾ? ಇಲ್ಲ, ನಿನ್ ಕೆಲಸ ಇಷ್ಟಪಟ್ಟು ನಮ್ಮ ತೋಟದಲ್ಲಿ ಮಾಲೆ ಇಡುವ ಯೋಚನೆ ಮಾಡ್ತಾ ಇದ್ದೆ ಅಂತಿದ್ದ ಹಾಗೆ ಚಂದ್ರಯ್ಯ ತುಂಬಾ ಖುಷಿ ಪಟ್ಟ. ತಿಂಗಳಿಗೆ 10,000 ರೂಪಾಯಿ, 3 ಹೊತ್ತು ಊಟ ಕೊಡ್ತೇನೆ, ಹಾಗೂ ಇರೋಕೆ ಮನೆ ಕೂಡ ಕೊಡ್ತೇನೆ, ಆಗ್ಬೋದಾ? ಅಂತಿದ್ದ ಹಾಗೆ ಚಂದ್ರಯ್ಯ ಅವರ ಕಾಲಿಗೆ ಬಿದ್ದು, ಮಾಡೇ ಮಾಡ್ತೀನಿ ಸರ್, ಆ ದೇವರೇ ನಿಮ್ಮನ್ನು ನಮ್ಮ ಹತ್ರ ಕಳ್ಸಿದಿರ್ಬೇಕು ಅಂತ ದೊಡ್ಡ ಮನುಷ್ಯರಿಗೆ ಕೃತಜ್ಞತೆ ಹೇಳಿ ಅವರ ತೋಟದಲ್ಲಿ ತೋಟಮಾಲಿಯಾಗಿ ಸೇರ್ಕೊಂಡ್ರು. ಅವತ್ತಿನಿಂದ ಚಂದ್ರಯ್ಯ ಚಂದ್ರಮ್ಮ ಇಬ್ರು ಕೆಲಸ ಮಾಡ್ಕೊಂಡು ಅವರ ಮಕ್ಕಳಿಗೂ ಏನೂ ಕಷ್ಟ ಇಲ್ದಂಗೆ ನೋಡ್ಕೊಂಡು ತೃಪ್ತಿಯಾಗಿ ಸಂತೋಷದಿಂದ ಜೀವನ ನಡೆಸ್ತಿದ್ದಾರೆ. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.